ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಪಾಂಡೋಪುರ. ಚಾಮರಾಜ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದ ಶಾಸಕರು ಕೆ ಹರೀಶ್ ಗೌಡ. ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಮೊದಲ ಬಾರಿಗೆ ಜಯಬೇರಿಯನ್ನು ಕೂಡ ಬಾರಿಸಿದ್ದಾರೆ. ಆದರೆ ಈ ಕ್ಷೇತ್ರದಲ್ಲಿ ಈ ಹಿಂದೆ ಹಲವು ವರ್ಷಗಳ ಹಿಂದೆ ಬಿದ್ದಂತಹ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್, ದೇವರಾಜ ಮಾರುಕಟ್ಟೆ ಇನ್ನೂ ಕೂಡ ಅಭಿವೃದ್ಧಿಯಾಗಿಲ್ಲ. ಇದರ ಜೊತೆಗೆ ಇತ್ತೀಚೆಗೆ ಪ್ರಿನ್ಸಸ್ ರೋಡ್ ವಿವಾದ ಬೇರೆ. ಇನ್ನು ಕ್ಷೇತ್ರದಲ್ಲಿ ಸಾಕಷ್ಟು ಆಸ್ಪತ್ರೆಗಳಿವೆ, ಆದರೆ ಆಸ್ಪತ್ರೆಗಳ ಕಾರ್ಯವೈಖರಿ ಏನಾಗ್ತಿದೆ ಅನ್ನೋದು ಕೂಡ ಇನ್ನೂ ಕೂಡ ನಿಗೂಢ. ಇದಕ್ಕೆ ಕುರಿತಂತೆ ಕ್ಷೇತ್ರದ ಜನರು ಏನು ಹೇಳ್ತಾರೆ, ನಿಜಕ್ಕೂ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ, ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಬೇಕು, ಜನರ ನಿರೀಕ್ಷೆಗಳೇನು? ಬನ್ನಿ ಈ ಕುರಿತು ಕ್ಷೇತ್ರದ ಜನರನ್ನೇ ಮಾತಾಡಿಸ್ಬರೋಣ. ನಾನೀಗ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಶೋಕ ರಸ್ತೆಯಲ್ಲಿರುವಂತಹ ದೊಡ್ಡ ಗಡಿಯಾರ ವೃತ್ತದಲ್ಲಿದ್ದೀನಿ. ನೀವು ಗಮನಿಸ್ತಿರ್ಬೋದು, ಇದು ಕಳೆದ ಹಲವು ವರ್ಷಗಳಿಂದ ನಿಂತು ಹೋಗಿತ್ತು. ಸದ್ಯ ಈಗ ಅದು ಟಿಕ್ ಟಿಕ್ ಅಂತ ಹೇಳಿ ಸದ್ದು ಮಾಡುವಂಥ ಕೆಲಸಕ್ಕೆ ಮುಂದಾಗಿದೆ. ಇದರ ಜೊತೆಗೆ ಅನತಿ ದೂರದಲ್ಲೇ ನಮಗೆ ವಿಶ್ವವಿಖ್ಯಾತ ಅರಮನೆ ಕಾಣಿಸುತ್ತೆ. ಅರಮನೆಯ ಮುಂಭಾಗದಲ್ಲಿರುವಂತಹ ಚಾಮರಾಜ ಒಡೆಯರ್ ಅವರ ಪುತ್ಥಳಿ ಕೂಡ ಕಾಣಿಸುತ್ತೆ. ಇನ್ನು ಅನತಿ ದೂರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿ ಇದ್ರೆ ಹಿಂಭಾಗದಲ್ಲೇ ರಂಗಾಚಾರ್ಲು ಮೆಮೋರಿಯಲ್ ಹಾಲ್ ಅಂದರೆ ಟೌನ್ ಹಾಲ್ ಕೂಡ ಇದೆ. ಇದು ಮೈಸೂರಿನ ಹೃದಯ ಭಾಗ, ಪ್ರಮುಖ ವೃತ್ತ. ಇಂತಹ ಪ್ರಮುಖ ವೃತ್ತ ಈಗ ಅಭಿವೃದ್ಧಿ ಆಗಿದೆಯಾ ಅಥವಾ ಹೇಗಿದೆ ಅನ್ನೋದು ಕುರಿತು ಸ್ಥಳೀಯರನ್ನ ಮಾತಾಡ್ಸೋಣ. ಸರ್, ಚಾಮರಾಜ ವಿಧಾನಸಭಾ ಕ್ಷೇತ್ರ ಶಾಸಕರು ಕೆಲಸ ಮಾಡ್ತಿದ್ದಾರೆ, ಹೇಗಿದೆ ಸರ್? ಕ್ಷೇತ್ರ ಚೆನ್ನಾಗೈತೆ ಸರ್. ಓಕೆ, ಅಭಿವೃದ್ಧಿ ಎಲ್ಲ ಆಗ್ತಿದೆ ಸರ್? ಆಯ್ತಾಯ್ತೆ ಸರ್, ಎಲ್ಲ ಅನುಕೂಲ ಐತೆ ಸರ್. ಓಕೆ ಸರ್, ಇದೆಲ್ಲ ಗೆಳೆಯರ ಎಲ್ಲ ರೆಡಿ ಮಾಡೋರೆ. ಹಾಂ, ಕಾರ್ಪೊರೇಟರ್ ಅವರ ಒಳ್ಳೆಯವರಿದ್ದಾರೆ, ಏನಿಲ್ಲ ಸರ್, ತೊಂದರೆ ಏನಿಲ್ಲ ಸರ್. ಥ್ಯಾಂಕ್ ಯು ಸರ್. ಚಾಮರಾಜ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ ಸರ್. ಕೆಲಸ ಕಾರ್ಯಗಳೆಲ್ಲ ಮಾಡ್ತಾ ಇದ್ದಾರೆ ಅಷ್ಟಕ್ಕಷ್ಟೇ ಮಾಡ್ತಾ ಇದ್ದಾರೆ. ಏನಿಲ್ಲ, ಟ್ರಾಫಿಕ್ಕು ಜಾಮ್ ಆಗ್ತಾ ಇದೆ ಇಲ್ಲೆಲ್ಲ. ಪೊಲೀಸ್ನವ್ರು ಕೆಲಸ ಸರಿಗೆ ಮಾಡ್ತಾ ಇಲ್ಲ. ಟ್ರಾಫಿಕ್ ಇಲ್ಲಿ ಒನ್ ವೇ ಇದರಲ್ಲಿ ಜಾಸ್ತಿ ಗಾಡಿಗಳು ಓಡಾಡ್ತಾ ಇದೆ. ಅಷ್ಟು ರಸ್ತೆ ಅಗಲೀಕರಣ ಎಲ್ಲ ಆಗಬೇಕು. ನಾನು ಕುಸಿದು ಬಿದ್ದಿರುವ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ನ ಮುಂಭಾಗದಲ್ಲಿದ್ದೇನೆ. ಇದು ಕಳೆದ ಹಲವು ವರ್ಷಗಳಿಂದ ಕುಸಿದು ಬಿದ್ದಿದೆ. ಪಾರಂಪರಿಕ ಕಟ್ಟಡ. ಈ ಕಟ್ಟಡವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸಾಕಷ್ಟು ಚರ್ಚೆಗಳಾಗ್ತಿವೆ. ಪ್ರತಿ ಬಜೆಟ್ನಲ್ಲಿ ಹಣವನ್ನು ಕೂಡ ಇರಿಸಲಾಗ್ತಿದೆ. ಇನ್ನೂ ಕೂಡ ಆ ಕಾರ್ಯ ನೆನೆಗೂದಿಗೆ ಬಿದ್ದಿದೆ. ಇದು ಕೂಡ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕಾರಣಕ್ಕಾಗಿ ಕ್ಷೇತ್ರ ಜನರನ್ನು ಮಾತಾಡ್ಸೋಣ. ಸರ್, ಈಗ ನಿಮ್ಮ ಕ್ಷೇತ್ರ ಸಮಸ್ಯೆ ಏನು ಸರ್? ಈ ಬಿಲ್ಡಿಂಗು ಆಗಲೇ ಬಿದ್ದು 12 ವರ್ಷ ಆಯಿತು. ಇದ್ರ ಬಗ್ಗೆ ಏನು ಡಿಸಿಷನ್ನು ತಗೊಂಡಿಲ್ಲ. ಪ್ರೀವಿಯಸ್ ಇವರೇ CM ಆಗಿದ್ದಾಗ ಕೆಲಸ ಶುರುವಾಗಿ 1.5 ಕೋಟಿ ಖರ್ಚು ಮಾಡಿ ತುಂಬ ಚೆನ್ನಾಗಿ ಕೆಲಸ ಆಗ್ತಾಯಿತ್ತು. ಮಾರ್ಕೆಟ್ದೇನೋ ಬಿಲ್ಡಿಂಗ್ ಬಿತ್ತು ಅಂದ್ಬಿಟ್ಟು ಈ ಕೆಲಸ ನಿಲ್ಲಿಸಿದ್ರು. ಇನ್ನು 6 ತಿಂಗಳಾದರೆ ಕೆಲಸ ಮುಗ್ದಿರೋದು. ನಾವೆಲ್ಲ ಆಗಲೇ 10 ವರ್ಷ ಆಗಿರೋದು. ಆವಾಗಲಿಂದ ಅದಂಗೆ ಇದೆ. ಎಲ್ಲ ಗೌರ್ಮೆಂಟ್ ಬಂತು, BJPನೂ ಬಂತು, ಎಲ್ಲ ಬಂತು, ಯಾರೂ ಅದರ ಬಗ್ಗೆ ಕನ್ಸನ್ನೇ ಇಲ್ಲ. ಎಲ್ಲರೂ ಸುಮ್ಮನೆ ಯಾರಕ್ಕೆ ಉತ್ತರ ಹೇಳ್ತಾ ಇರ್ತಾರೆ, ಯಾರೋ ಕೇಸ್ ಹಾಕಿದ್ದಾರೆ, ಇದು ಮಾಡಿದ್ದಾರೆ, ಅದು ಇದು ಅಂದ್ಕೊಂಡು. ಇಲ್ಲಿ ನಮ್ಮ ಬಿಲ್ಡಿಂಗಿಂದ, ನಮ್ಮ ವರ್ತಕರಿಂದ ಯಾರೂ ಕೇಸ್ ಹಾಕಿಲ್ಲ. ಈ ಹಾಲಿ ಶಾಸಕರು ಏನಂತ ಹೇಳ್ತಾರೆ? ಇದು ಚಾಮರಾಜಕ್ಕೆ ಬರುತ್ತೆ. ಹೌದು ಹೌದು, ಚಾಮರಾಜಕ್ಕೆ ಬರುತ್ತೆ. ಅವರು ಏನಿಲ್ಲ, ಗೌರ್ಮೆಂಟ್ ಹೇಳ್ದಂಗೆ ಅಷ್ಟೇ. ಅವ್ರು ಏನು ಮಾಡೋಕ್ಕಾಗುತ್ತೆ? ಅವ್ರು ಇನಿಷಿಯೇಟಿವ್ ತಗೊಂಡ್ರೆ ಏನು ಪ್ರಯೋಜನ ಇಲ್ಲ. ಕಾರ್ಪೊರೇಷನ್ನು ಇನ್ಸ್ಟಾಲ್ ಆಗಬೇಕು. ಕಾರ್ಪೊರೇಷನ್ನಲ್ಲಿ ಮೀಟಿಂಗ್ಗಳಾಗಿ ಅಲ್ಲಿಂದ ಡಿಸಿಷನ್ ತಗೊಂಡು ಅಲ್ಲಿಂದ ಹೋಗಬೇಕು. ಈಗ ಸರ್, ಚಾಮರಾಜ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಗೆ ನಿಮ್ಮ MLA ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ? ಮಾಡಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಸಾಕಷ್ಟು ಅಂದರೆ ಸುಮಾರು, ಸಾಕಷ್ಟು ಅಂದರೆ ಒಂದು ಸ್ವಲ್ಪ ಮಾಡಿದ್ದಾರೆ. ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಮಾಡಬೇಕು. ಎಲ್ಲಿ ಆ ಬಿಲ್ಡಿಂಗ್ ಮಾಡೋಕ್ಕೆ ಬರೋಲ್ಲ. ಯಾಕೆಂದರೆ ಆ ಕಡೆ ಈ ಕಡೆ 3 ಅಡಿ ಬಿಟ್ಟರೆ ಇರೋದೇ 12 ಅಡಿ ಬಿಲ್ಡಿಂಗ್. ಅದು
ಏನು ಮಾಡ್ತಾರೆ ಅದನ್ನೇನಾದರೂ ಮಾಡದೆ ಕಟ್ತು ಅಂದರೆ ಆಮೇಲೆ ಬೇರೆ ಜನಗಳು ಗುಮ್ತಾರೆ ಇದಕ್ಕೆ ಹೆಂಗೆ ಮಾಡಿದೆ ಇದು ಮಾಡಿದೆ ನಮ್ಗೆ ಹೆಂಗೆ ಮಾಡ್ತೀಯ ಅಂತ ಇದೇನಿದೆ ಇದನ್ನೇ ರಿನೋವೇಟ್ ಮಾಡೋದೇ ಒಳ್ಳೆಯದು ಆ ಥರ ಆವಾಗ ಮಾಡ್ತಾರೆ. ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಸರ್, ಹೇಗಿದೆ ಸರ್? ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಏನಾಗಿದೆ ಹೇಳ್ಬೋದು ಸಾವಿರಾರು ಜನ ಅಂಥದ್ದೇನು ಬರೋದು ಯಾರು ಬರೋದಿಲ್ಲ ಶಾಸಕರು ನೋಡಿಕ್ಕಿಲ್ಲ ಏನಿವೆ ಯಾವಾಗಲೂ ಒಂದ್ಸತಿ ಬರ್ತಾರೆ. ಅದೇ ಇದೇನ ಯಾರು ಬಂದಾಗ ಬರ್ತಾರೆ, ಓಟ್ ಐತೆ ತಿರ್ಗಾ ಬರಲ್ಲ, ಓಟ್ ಐತೆ ತಿರ್ಗಾ ಬರಲ್ಲ, ಓಟ್ ಐತೆ ತಿರ್ಗಾ ಬರಲ್ಲ. ಡೆವಲಪ್ಮೆಂಟ್ ಆಗಬೇಕು ಆಗ್ಬೇಕು ಸರ್, ಜನಗಳು ಓಡಾಡಬೇಕು. ಇಷ್ಟು ಭಾಳ ತೊಂದರೆ ಇದೆ ಇಲ್ಲಿ, ಜನಗಳು ಯಾರು ಬರೋದೇ ಇಲ್ಲ. ಇವಾಗ ಇಲ್ಲಿ ಲಾಸ್ಟ್ ಟೈಮ್ ಬಿಲ್ಡಿಂಗ್ ಅಂದರೆ ಎಲ್ಲ ಜನಗಳು 10 ಗಂಟೆ 11 ಗಂಟೆ ಆದರೂ ಜನ ಬರ್ತಾಯಿದ್ರು. ಇವಾಗ 7 ಗಂಟೆ ಆಯ್ತಿದ್ದಂಗೆ ಸ್ಟಾಪ್. ನಾನೀಗ ಪ್ರತಿಷ್ಠಿತ ಚಾಮರಾಜ ವಿಧಾನಸಭಾ ಕ್ಷೇತ್ರದ ದೇವರಾಜ ಮಾರುಕಟ್ಟೆಯ ಅಂಗಳದಲ್ಲಿದ್ದೀನಿ. ಇಲ್ಲಿನ ಮತದಾರರು ಏನಂತ ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಶಾಸಕರು ಕೆಲಸ ಮಾಡ್ತಿದ್ದಾರೆ? ಶಾಸಕರು ಕೆಲಸ ಮಾಡ್ತಿದ್ದಾರೆ. ಸರ್, ಹೇಗಿದೆ ಸರ್ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಿದೆ? ಸರ್ ಅಭಿವೃದ್ಧಿ ಆಗ್ತೈತೆ. ಸಿಗ್ತಾರೆ ಒಳ್ಳೆ ಶಾಸಕರು, ನಮ್ಮ ಶಾಸಕರು ಕೈಗೆ ಸಿಗ್ತಾರೆ, ಒಳ್ಳೆ ಕೆಲಸ ಮಾಡ್ತಾವ್ರ. ಹರೀಶ್ ಗೌಡರು ತುಂಬ ಜನಗಳಿಗೂ ಹೆಲ್ಪ್ನೂ ಮಾಡ್ತಾವ್ರ. ಚೆನ್ನಾಗಿದೆ ಅವ್ರ ಕೆಲಸ. ಅಜಯ್, ಯಾವ ಊರವರು? ರಾಮನಹಳ್ಳಿಯವರು ಕಣಪ್ಪ. ಚೆನ್ನಾಗಿದ್ರೆ? ಚೆನ್ನಾಗಿ ಸ್ವಾಮಿ. ಹೆಂಗಿದೆ ವ್ಯಾಪಾರ? ಅಯ್ಯೋ ಏನೇ ವ್ಯಾಪಾರ ಸ್ವಾಮಿ. ಹಾಂ, ಬಿಸಿಲು ಏನು ವ್ಯಾಪಾರ? ಸುಮಾರಾಗದ ವ್ಯಾಪಾರ? ಅಯ್ಯೋ ಏನು ಆದಾಟ ಆಯ್ತದ, ಒಂದು ದಿವಸ ಎಂಟು ತರಬೇಕು, 3 ದಿವಸ 4 ದಿವಸ ಮಾರಬೇಕು. ನಿಮ್ಮ MLA ಹರೀಶ್ ಗೌಡರು ಎಲ್ಲ ಬರ್ತಾರೆ, ಇಲ್ಲಿಗೆಲ್ಲ ಸಿಗ್ತಾರ? ಈಗ ಮಾರ್ಕೆಟ್ ಎಲ್ಲ ಬಿದ್ದಾಗಿತ್ತು, ಅಭಿವೃದ್ಧಿ ಎಲ್ಲ ಆಗ್ತಿದೆಯಾ? ಚೆನ್ನಾಗಿ ಮಾಡ್ತಿದ್ದಾರೆ ಕೆಲಸ? ಅದೇನೋ ಗೊತ್ತಿಲ್ಲ ಸ್ವಾಮಿ, ನಮ್ಮ ಒಳಗೆ ಹೋಗಿ ಎಲ್ಲಿ ಯಾರು ಮಾಡಿಸಿದ್ರು ಕೈನೇ ಹಾಕಿಲ್ವಲ್ಲ ಅಲ್ಲಿಗೆ. ಕೈನೇ ಹಾಕಿಲ್ಲ. ಕೆಲಸ ಎಲ್ಲ MLA ಮಾಡಾರ ಅಥವಾ ಹೆಂಗೆ? ಏನು ಮಾಡಿದ್ರು ಸ್ವಾಮಿಯರೇ, ಊರೊಳಗೆ ನಾವು ಯಾಕೆ ಹೋಗುವ ಸ್ವಾಮಿ? 8 ಗಂಟೆಗೆ ಹೋಗ್ತೀನಿ, 7 ಗಂಟೆ 8 ಗಂಟೆಗೆ ತಗ ಬರ್ತೀನಿ. ನಮ್ಮ ಕೂಲಿ ನಾವು ನೋಡ್ತೀವಿ ಸ್ವಾಮಿಯರೇ. ಸರ್, ನಿಮ್ಮ ಕ್ಷೇತ್ರ ಶಾಸಕರು ಸಿಗ್ತಿದ್ದಾರ ಸರ್ ನಿಮಗೆ? ಯಾರು ಸರ್? ಶಾಸಕರು ಸಿಗ್ತಾರ? ಇಲ್ಲ ಸರ್, ಸಿಗಲ್ಲ. ಅಭಿವೃದ್ಧಿ ಕೆಲಸ ಆಗ್ತಿದೆಯಾ? ಆಗ್ತಾ ಇದೆ ಸರ್, ಪರವಾಗಿಲ್ಲ. ದೇವರಾಜ ಮಾರ್ಕೆಟ್ ಎಲ್ಲ ಡೆವಲಪ್ಮೆಂಟ್ ಆಗ್ತಿದೆ? ಡೆವಲಪ್ ಆಗ್ತಾ ಇದೆ, ಆದರೆ ರಾಜಕೀಯದವರು ಹೊಡೆದಾಗಿ ಪ್ರಯತ್ನ ಪಡ್ತಾವ್ರೆ ಅಷ್ಟೇ. ಇಲ್ಲಿ ಏನೂ ಆಗೋದಿಲ್ಲ, ಆರಾಮಾಗಿ ಗಟ್ಟಿ ಇದೆ ಮಾರ್ಕೆಟು. ಸಾವಿರಾರು ಜನ ಜೀವನ ನಡೀತಾ ಇದೆ, 800 ಅಂಗಡಿಗಳಿದೆ. ಹೆಚ್ಚು ಕಡಿಮೆ 35-40 ಸಾವಿರ ಜನ ಹೊಟ್ಟೆಪಾಡು ನಡೀತಾ ಇದೆ. ಅದು ಹೊಡೆದಾಕಕ್ಕೆ ರಾಜಕೀಯದವ್ರು ಸಾಯ್ತವ್ರೆ ಅಷ್ಟೇ, ಕಾರ್ಪೊರೇಷನ್. ಸರ್, ಈಗ ಚಾಮರಾಜ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ತಿದೆಯಾ? ಶಾಸಕರ ಕೈಗೆ ಸಿಗ್ತಾರೆ? ಶಾಸಕರ ಸಿಕ್ಕಿಲ್ಲ ಕೈಗೆ. ಡೆವಲಪ್ಮೆಂಟ್ ಮಾಡಬೇಕು. ಎಲ್ಲಿ ಸರ್, ಯಾರು ಮಾಡೋಕ್ಕಿಲ್ಲ. ಸುಮ್ಮನೆ ಇದು ಹೆಂಗಂದರೆ ಒಂದು ಜಾಗ ಯಾರೂ ಇರೋಕ್ಕಿಲ್ಲ. ಏನಂದರೆ ನಮ್ಮ ದೇಶದ ಬಗ್ಗೆನೇ ಯಾರಿಗೂ ಅರ್ಥ ಇಲ್ಲ ಬಿಡಿ. ಬರೀ ದುಡ್ಡು ಸಂಪಾದನೆ ಮಾಡೋಕ್ಕಿದ್ದಾರೆ, ಇದು ಮಾಡೋಕ್ಕಿದ್ದಾರೆ. ಡೆವಲಪ್ಮೆಂಟ್ ಹೆಂಗೆ ಮಾಡಬೇಕು, ನಾವು ಹೆಂಗೆ ಬದುಕಬೇಕು, ಅದು ಇದೇ ಇಲ್ಲ ಅವರಲ್ಲಿ. ಇನ್ನೇನು ಹೇಳೋಣ, ನಾವು ದೇಶದ ಬಗ್ಗೆ ಚಿಂತನೆ ಇಲ್ಲ, ಯಾರಿಗೂ ಇಲ್ಲ ಸರ್. ಸುಮ್ಮನೆ ನಾಟಕ ಮಾಡೋದು. ಸರ್, ಚಾಮರಾಜ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆ? ಏನೂ ಇಲ್ಲ ಸರ್, ಎಲ್ಲ ಗ್ಯಾರಂಟಿ ಅನ್ಕೊಂಡು ಯಾವ ಗ್ಯಾರಂಟಿಗಳಿಗೆ ದುಡ್ಡವ್ರು ಹಾಕೋದ್ರಲ್ಲ. ಅಭಿವೃದ್ಧಿಯಲ್ಲಿ ರೋಡ್ಗಳು ನೋಡಿ ಗೊತ್ತಾಯ್ತದೆ ನಿಮಗೆ. ಕೈ ಹಚ್ಚಿರು ಮುಂದಕ್ಕೆ, ರೋಡ್ಗಳು ನೋಡ್ರಿ ನಿಮಗೆ ಗೊತ್ತಾಯ್ತದೆ. ಯಾವುದೇನೂ ಇಲ್ಲ, ಬರೀ ಕೇಳ್ರಿ ಗ್ಯಾರಂಟಿ ಹಣ ಮಡಗಿದ್ವಿ, ಚಾಮರಾಜ ಕ್ಷೇತ್ರ ಹೆಂಗಿದೆ ಸರ್? ಅಭಿವೃದ್ಧಿ ಆಗಿದೆ ಇದು ದೇವರಾಜ ಮಾರ್ಕೆಟ್ ಅಲ್ಲ? ಏನು ಅಭಿವೃದ್ಧಿ ಆಗೈತೆ ನೋಡಿ. ಈಗ ಹೊಡೆದಾಕ್ಬೇಕು ಅನ್ಕೊಂಡು ಕಾಯ್ಕೊಂಡು ಕೂತವ್ರೆ. ಇಲ್ಲಿ ಹೆಚ್ಚು ಕಡಿಮೆ ಹೊಡೆದಾಕಿಲ್ಲ, ಹೆಚ್ಚು ಕಡಿಮೆ ಸಾವಿರಾರು ಜನ, ಈಗ ಹೆಚ್ಚು ಕಡಿಮೆ 10-15 ಸಾವಿರ ಜನ ಊಟ ಮಾಡ್ತಾರೆ. ಇದು ಹೊಡೆದಾಕ್ಬಿಡ್ತೀನಿ ಇವ್ರಿಗೆ ಬದಲಿ ವ್ಯವಸ್ಥೆ ಜಾಗ ಮಾಡಿಕೊಟ್ಬಿಟ್ಟೆ ಏನೋ ಒಂದು ಮಾಡಿದ್ರೆ ಆಯ್ತದೆ. ಇಲ್ಲಿರೋರೆಲ್ಲ ಬೀದಿ ಪಾಲಾಗೋಯ್ತಾರೆ ಹೊಡೆದ್ಬಿಟ್ರು ಅಂತಂದ್ರೆ. ಶಾಸಕರು ನೋಡೇ ಇಲ್ಲ, ನಾವು ಇತ್ತಾಗ ಬಂದೇ ಇಲ್ಲ ಶಾಸಕರು.
ಚಾಮರಾಜ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆ, ನಿಮ್ಮ ಶಾಸಕರು ಕೆಲಸ ಮಾಡ್ತಿದ್ದಾರೆ ಸರ್? ಶಾಸಕರನ್ನೇ ನೋಡಿಲ್ಲ ನಾವು, ನೋಡಿಲ್ಲ ಶಾಸಕರು ಇಲ್ಲಿ ಎಲ್ಲಿ ಬರ್ತಾರೆ ಅಭಿವೃದ್ಧಿಯಲ್ಲಿ? ಮಾಮೂಲಿ ಹೆಂಗೈತೆ ನಾವೇ ರೆಡಿ ಮಾಡ್ಕೋಬೇಕು, ನಾವೇ ನೋಡ್ಕೋಬೇಕು, ಹಂಗಾಗ್ಬಿಡಿ. ಅಭಿವೃದ್ಧಿನೇ ಆಗಿಲ್ಲ, ಯಾವುದೇ ಕಾರಣಕ್ಕೂ ಆಗಕ್ಕೂ ಇಲ್ಲ. ಯಾಕೆ ಸರ್ ಆಗಲ್ಲ ಅಂತ ಅಷ್ಟೊಂದು ನಿರಾಸೆ ನಿರಾಸೆ ಎಲ್ಲ ಆಗೋದು ನೋಡ್ತೀವಿ, ಆಗ್ತಿದೆ ಆಗಕ್ಕಿಲ್ವ ಅಂತ. ಇಲ್ಲಿ ವಾತಾವರಣ ನೋಡ್ರೆ ಗೊತ್ತಾಯ್ತದಲ್ಲ, ಆಯ್ತದೆ ಇಲ್ಲ ಅಂತ. ಸರ್, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಸರ್? ಇಲ್ಲ. ನಿಮ್ಮ ಶಾಸಕರು ಸಿಗ್ತಾರಾ ಸರ್? ಹೇಗೆ ಸಿಗಲ್ಲ. ಡೆವಲಪ್ಮೆಂಟ್ ಆಗಿದೆ? ಏನು ಡೆವಲಪ್ಮೆಂಟ್ ಆಗಿದೆ? ಏನೆಲ್ಲ ನಿರೀಕ್ಷೆಗಳಿದೆ ಸರ್ ನಿಮಗೆ? ಏನೇನು ಬೇಕಾದಷ್ಟು ನಿರೀಕ್ಷೆಗಳಿದೆ, ಯಾವುದನ್ನು ಮಾಡ್ತಾ ಇಲ್ಲ ಅವರು. ಸುಮ್ಮನೆ ಭರವಸೆಗಳು, ಆಶ್ವಾಸನೆಗಳು, ಪೇಪರ್ ನ್ಯೂಸು, ಸ್ಟೇಟ್ಮೆಂಟ್ ಕೊಡೋದು ಇಷ್ಟೇ ಆಗಿದೆ ಹೊರತು ಯಾವ ಕೆಲಸಗಳು ಆಯ್ತಾ ಇಲ್ಲ. ನೋಡಿ, ಮೈಸೂರು ಮುಖ್ಯವಾದದ್ದು, ಇದು ಪಾರಂಪರಿಕ ನಗರ. ಪಾರಂಪರಿಕ ಕಟ್ಟಡಗಳು ಇರೋದ್ರಿಂದಲೇ ಪಾರಂಪರಿಕ ನಗರ ಅಂತ ಇದಕ್ಕೆ ಹೆಸರು ಬಂದಿದೆ. ಇಲ್ಲಿ ಮೊದಲನೇದು ದೇವರಾಜ್ ಮಾರ್ಕೆಟು, ನ್ಯಾಷನಲ್ ಬಿಲ್ಡಿಂಗು, ಅರಮನೆಯೂ ಸಹಿತ, ದೊಡ್ಡ ಆಸ್ಪತ್ರೆ, ಇದು ಕಾವೇರಿ ಎಂಪೋರಿಯಮ್ಮು, ಎಲ್ಲ ಪಾರಂಪರಿಕ ಕಟ್ಟಡಗಳೇ ಸುತ್ತ ಇರೋದು. ಈ ಕಟ್ಟಡಗಳನ್ನು ಉಳಿಸ್ಕೊಳ್ಳೋ ಕೆಲಸ ಒಂದು ಮಾಡ್ತಾ ಇಲ್ಲ ಅವರು. ಎಲ್ಲ ಬೀಳ್ತಾ ಬಂದಿದೆ ಒಂದು ಕಡೆಯಿಂದ ದುಸ್ಥಿತಿಗೆ. ಅದನ್ನು ಇವರೇ ಬಿಡಿಸ್ತಾ ಇರೋದು. ಯಾವ ಕೆಲಸನೂ ಮಾಡ್ತಾ ಇಲ್ಲ. ಮಾಡ್ತೀವಿ ಕಟ್ತಾ ಒಂದು ಕೆಲಸನೂ ಆಗ್ತಾ ಇಲ್ಲ. ಯಾವ ಡೆವಲಪ್ಮೆಂಟ್ಸು ಆಗ್ತಾ ಇಲ್ಲ. ಆದ್ದರಿಂದ ಈ ಕ್ಷೇತ್ರದಲ್ಲಿ ಇವರು ಶಾಸಕರು ಏನು ಪ್ರಯೋಜನ ಇಲ್ಲ, ಏನು ಕೆಲಸ ಮಾಡ್ತಾ ಇಲ್ಲ ಅವರು ಸರಿಯಾಗಿ. ಹಾಂ, 10ಕ್ಕೆ 1-2 ಕೊಡ್ಬೋದು ಅಷ್ಟೇ. ನಾನೀಗ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಟೀ ಅಂಗಡಿ ಒಂದರ ಬಳಿ ಇದ್ದೀನಿ. ಇಲ್ಲಿನ ಜನನ ಕಾರಣ ಸರ್, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಸರ್? ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ ಸರ್. ಅಭಿವೃದ್ಧಿ ಒಂದು ರೀತಿಯಲ್ಲಿ ಇದೆ, ಮೊದಲಿಗೂ ಈಗಲೂ ಹೋಲಿಸ್ಕೊಂಡ್ರೆ ಅಭಿವೃದ್ಧಿ ಆಗ್ತಾ ಇದೆ. ಶಾಸಕರು ಸಿಗ್ತಾರೆ ಸರ್. ಡೆವಲಪ್ಮೆಂಟು ರೋಡ್ಗಳಲ್ಲೆಲ್ಲ ಈಗ ಸರ್ಕಾರದ ಅನುದಾನಗಳು ಬಂದರೆ ಎಲ್ಲ ಅಭಿವೃದ್ಧಿ ಆಗುತ್ತೆ. ಸರ್ಕಾರದ ಅಭಿವೃದ್ಧಿ ಆಗಬೇಕು ಅಂದರೆ ಅನುದಾನಗಳು ಬರಬೇಕು, ಅನುದಾನಗಳು ಬರ್ತಾ ಇಲ್ಲ. ಹಂಗಾಗಿ ಅಭಿವೃದ್ಧಿ ಅನ್ನೋದು ಸ್ವಲ್ಪ ಕುಂಠಿತವಾಗ್ತಾ ಇದೆ. ಇದ್ದದ್ರಲ್ಲಿ ಪರವಾಗಿಲ್ಲ, ನಮ್ಮ ಶಾಸಕರು ಸಿಗ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಆಮೇಲೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಿಮ್ಮ ಶಾಸಕರು ಸಿಗ್ತಿದ್ದಾರೆ? ಅವ್ರು ಹೇಳಿದಂಗೆ ಸಿಕ್ಕಿದ್ದಾರೆ, ಚೆನ್ನಾಗಿ ಅಭಿವೃದ್ಧಿಗಳು ಮಾಡ್ತಾ ಇದ್ದಾರೆ. ಕಾರ್ಯಗಳು ನಾವು ನೋಡೋದಂಗೆ ಚೆನ್ನಾಗಿ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಹರೀಶ್ ಗೌಡರು ಸಿಗ್ತಾರೆ, ಮಾತಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅವರು ಕೆಲಸ ಜನಪರವಾಗಿ ಮಾಡ್ತಾರೆ. ಥ್ಯಾಂಕ್ ಯು. ನಾನೀಗ ಪ್ರತಿಷ್ಠಿತ ಶಿವರಾಂಪೇಟೆಯಲ್ಲಿದ್ದೀನಿ. ಇಲ್ಲಿನ ಮತದಾರ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಕ್ಷೇತ್ರ ಹೇಗಿದೆ ಸರ್? ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಆಗ್ತಾ ಇದೆ, ಆದರೆ ಮೇನ್ ಏನಂದರೆ ಸ್ಟೇಟಲ್ಲಿ ಫಂಡ್ಸ್ ಇಲ್ಲ. ನಾವು ಶಾಸಕರ ಬಗ್ಗೆ ಹೇಳೋದು ತಪ್ಪಾಗ್ತದೆ. ಶಾಸಕರು ಮಾಡ್ತಾ ಇದ್ದಾರೆ, ವಾರ್ಡ್ ಪ್ರಕಾರ ಇವರು ರೋಡ್ ವೈಸ್ ಮಾಡ್ತಾ ಇದ್ದಾರೆ. ಸ್ಟೇಟಲ್ಲಿ ಬಜೆಟಲ್ಲಿ ಅವ್ರು ಫಂಡ್ಸ್ ಕೊಟ್ಟರೆ, ಏರಿಯಾ ವೈಸು 224 ಕ್ಷೇತ್ರಕ್ಕೂ ಫಂಡ್ಸ್ ಕೊಟ್ಟರೆ ಆಟೋಮೆಟಿಕಲಿ ಅಭಿವೃದ್ಧಿ ಆಗ್ತದೆ. ಇಲ್ಲೇನಾಗ್ತಾ ಇದೆ, ರೀಸನ್ನು ಇವರು ಗೃಹಲಕ್ಷ್ಮಿ ಆ ಯೋಜನೆ ಈ ಯೋಜನೆ ಅಂತ ಕೊಡ್ತಾ ಇದ್ದಾರೆ. ಆ ಯೋಜನೆಗಳು ಕೊಡಬೇಕು ಅಂತಂದರೆ ಫಂಡ್ಸು ಸಫಿಷಿಯೆಂಟಾಗಿ ಸ್ಟೇಟ್ ಗೌರ್ಮೆಂಟಲ್ಲಿ ಇರಬೇಕು. ಸ್ಟೇಟ್ ಗೌರ್ಮೆಂಟಲ್ಲಿ ಫಂಡ್ಸ್ ಇಲ್ಲದೆ ಸಾಲ ಮಾಡಿ ಕೊಡೋ ಬದಲು ಅಭಿವೃದ್ಧಿ ಮಾಡಿದ್ರೆ ತುಂಬ ಉತ್ತಮ ಅಂತ ನಮ್ಗನ್ನಿಸ್ತದೆ ಸರ್. ನಿಮ್ಮ ಶಾಸಕರು ಕೈ ಸಿಗ್ತಾರೆ ಸರ್? ಹೇಗೆ ಸರ್? ಸಿಗ್ತಾರೆ, ನಮ್ಮ ಹತ್ರ ಸಿಗ್ತಾರೆ, ಬೇರೆಯವ್ರ ವಿಚಾರ ಗೊತ್ತಿಲ್ಲ ಸರ್. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ನಿಮ್ಮ ಶಾಸಕರು? ಸರ್, ನಾವು 100% 8 ಮಾರ್ಕ್ಸ್ ಕೊಡ್ತೀವಿ. 2-3 ವಿಚಾರವಾಗಿ ನಾವು ಫೋನ್ ಮಾಡಿದ್ವಿ, ಶಾಸಕರು ಸ್ಪಂದಿಸಿದ್ದಾರೆ ನಮ್ಮ ಹತ್ರ. ಹೋಗಿ ನಾವು ಕೆಲಸ ಈ ಥರ ಪ್ರಾಬ್ಲಮ್ ಆಗಿದೆ ಅಂದಿದ್ದೀವಿ, ಇಮಿಡಿಯೇಟ್ ಫೋನ್ ಮಾಡಿ ಕೆಲಸ ಮಾಡಿಕೊಟ್ಟಿದ್ದಾರೆ ಸರ್. ನಮಸ್ತೆ. ನನಗೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ದೇವರಾಜ ಅರಸು ರಸ್ತೆಯಲ್ಲಿದ್ದೀನಿ. ಇಲ್ಲಿನ ಜನರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಶಾಸಕರು ಕೈ ಸಿಗ್ತಾರೆ ಸರ್? ಹೇಗೆ ಸರ್? ಆಲ್ಮೋಸ್ಟು ಸಿಗ್ತಾರೆ, ಪರವಾಗಿಲ್ಲ. ಅಭಿವೃದ್ಧಿ ಕೆಲಸ ಮಾಡ್ತಾರೆ? ಹಾಂ, ಮಾಡ್ತಾ ಇದ್ದಾರೆ. ಆಲ್ಮೋಸ್ಟು ಒಂದು 10ಕ್ಕೆ ಅಂದರೆ ಒಂದು 8 ಕೊಡ್ಬೋದು. ಸರ್, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಕ್ಷೇತ್ರ ಅಭಿವೃದ್ಧಿ ಆಗಿದೆ. ಶಾಸಕರು ಕೈ ಸಿಗ್ತಾರೆ ಸರ್? ಸಿಗಲ್ಲ. ಅಭಿವೃದ್ಧಿ ಹೆಂಗಾಗುತ್ತೆ? ಒಂದೊಂದು ಒಳ್ಳೆ ಕೆಲಸ ಮಾಡ್ತಾರೆ, ಒಂದೊಂದು ಮಾಡಲ್ಲ. ಯಾರಿಗೆ ಹೇಳ್ಕೊಳ್ಳೋಣ? ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಂಡ್ರು ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಸುಮ್ಮನೆ ಇದ್ಬಿಡೋದೇ ವಯಸ್ಸು. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ನಿಮ್ಮ ಎಮ್ ಎಲ್ ಎಗೆ? 10ಕ್ಕೆ? 10ಕ್ಕೆ ನಮ್ಮ ಎಮ್ ಎಲ್ ಎಗೆ 10 ಕೊಡೋಣ ಬಿಡಿ. ಸರ್, ನಿಮ್ಮ ಕ್ಷೇತ್ರ ಶಾಸಕರು ಸಿಗ್ತಾರೆ? ಸಿಗ್ತಾರೆ ಸರ್. ಕೆಲಸ ಮಾಡ್ತಾರೆ ಸರ್. ಅಭಿವೃದ್ಧಿ ಕೆಲಸ ಎಷ್ಟು ಕೊಡ್ತೀರಾ ಮಾರ್ಕ್ಸ್? 10. ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಹರೀಶ್ ಗೌಡರು ಸಿಗ್ತಾರೆ? 100% ಸಿಗ್ತಾರೆ. ಕೆಲಸ ಎಲ್ಲ ಮಾಡ್ತಾರೆ? ತುಂಬ ಚೆನ್ನಾಗಿ ಮಾಡ್ತಾರೆ.
ಏನೆಲ್ಲ ಡೆವಲಪ್ಮೆಂಟ್ಗಳೇ ನಿರೀಕ್ಷೆ ಇತ್ತು ಎಲ್ಲ ಆಗ್ತಿದೆಯಾ? ಎಲ್ಲ ಆಗ್ತಿದೆ, ಎಲ್ಲ ಆಗ್ತೈತೆ. ಫೋನ್ ಮಾಡಿದ್ರೆ ಇಮಿಡಿಯೇಟ್ ಸಿಗ್ತಾರೆ, ಫೋನಲ್ಲಿ ಮಾತಾಡ್ತಾರೆ, ಸ್ಪಂದಿಸ್ತಾರೆ, ಏರಿಯಾಗೆಲ್ಲ ಬರ್ತಾ ಇದ್ದಾರೆ. ಎಷ್ಟು ಮಾರ್ಕ್ಸ್ ಕೊಡ್ತೀವಿ? 10ಕ್ಕೆ 10. ಚಾಮರಾಜ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ನಿಮ್ಮ ಶಾಸಕರು ಸಿಗ್ತಾರೆ? ಸಿಗ್ತಾರೆ ಅಣ್ಣ, ಅಭಿವೃದ್ಧಿ ಆಗಿದೆ ಆಗಿದೆ ಅಣ್ಣ. ಮಾಡ್ತಾರೆ ಡೆವಲಪ್ಮೆಂಟ್ ಅಣ್ಣ. ಈಗ ಮೊನ್ನೆ ರೋಡೆಲ್ಲ ಹಾಕಿದ್ರು, ಕಿತ್ತೋಗಿರೋ ರೋಡೆಲ್ಲ ರೆಡಿ ಮಾಡಿಸಿದ್ರು. ಆಮೇಲೆ ನಮಗೆ ಸಿಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ ಕ್ಷೇತ್ರಕ್ಕೆ. ಈಗ ಮೊನ್ನೆನೂ ಇಲ್ಲಿ ಈ ಕೆನಡ ಬೀದಿಲಿ ಕ್ಷೇತ್ರಕ್ಕೆ ಇದು ಮಾಡೋರೆ, ಪದಯಾತ್ರೆ ಮಾಡೋರೆ. ಅಲ್ಲೇನೋ ಸಮಸ್ಯೆ ಇದ್ದರೆ ಕೇಳ್ಬಿಟ್ಟು ಅದನ್ನು ಹೇಳ್ಬಿಟ್ಟು ರೆಡಿ ಮಾಡಿಸಿದ್ದಾರೆ ಅಣ್ಣ. ಆಮೇಲೆ ನಮಗೆ 15 ದಿವಸಕ್ಕೆ ಒಂದ್ಸರಿ, ತಿಂಗಳೊಂದ್ಸರಿ ಬರ್ತಾನೆ ಇರ್ತಾರೆ. ಅಕಸ್ಮಾತ್ ಫೋನ್ ಮಾಡಿದ್ರೆ ಫೋನಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ, ಏನೇ ಇದ್ರೂ ಸಮಸ್ಯೆ ಬಗೆಹರಿಸ್ಕೊಡ್ತಾರೆ ಅಣ್ಣ. ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 10ಕ್ಕೆ ಅಣ್ಣ 10ಕ್ಕೆ 10 ಕೊಡ್ತೀವಿ ನಾವು. ನಿಮ್ಮ ಕ್ಷೇತ್ರದ MLA ಸಿಕ್ಕಿದ್ದಾರೆ ಈಗ? MLA ಚೆನ್ನಾಗೇ ಸಿಗ್ತಾರೆ ಸರ್. ಕಾರ್ಯಕ್ರಮಗಳು ಏನೇ ಇದ್ರೂ ಅವರು ಇನ್ವೈಟ್ ಮಾಡ್ತಾರೆ, ಬರ್ತಾರೆ. ಸ್ಥಳೀಯರಿಗೆ ಏನಾರು ದೂರನ್ನು ಎಳೆದ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ. ಅಧಿಕಾರಿಗಳನ್ನ ಕರೆಸ್ಬಿಟ್ಟು ಕೂಡಲೇ ಅದನ್ನು ಬಗೆಹರಿಸ್ತಾರೆ. ಈಗ ಅಭಿವೃದ್ಧಿಗಳು ಅನುದಾನ ಸರ್ಕಾರದಿಂದ ಕೊಡ್ತಾ ಇದ್ದಂಗೆ ಅಭಿವೃದ್ಧಿಗಳು ಮಾಡ್ತಾ ಇದ್ದಾರೆ. ಈಗ ಮಾರಾಣಿಸ್ ಕಾಲೇಜು ಡೆವಲಪ್ ಮಾಡ್ತಾ ಇದ್ದಾರೆ. ಮತ್ತು KRS ರೋಡಲ್ಲಿ ಒಂದು ಹಾಸ್ಪಿಟ್ಲನ್ನು ಸಹ ರೆಡಿ ಮಾಡ್ತಾ ಇದ್ದಾರೆ. ರೋಡ್ಗಳು UGDಗಳು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಪಡವರಹಳ್ಳಿ ಆಗಲಿ ಎಲ್ಲ ಸುತ್ತಮುತ್ತ ಹಳ್ಳಿಲಿ ಏನೇ ಡೆವಲಪ್ಮೆಂಟ್ಸ್ ವರ್ಕ್ ಇತ್ತು ಎಲ್ಲನೂ ಕೆಲಸ ಮಾಡ್ತಾ ಇದ್ದಾರೆ. ಈಗ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಹಿಂಭಾಗ ರೋಡ್ಗಳೆಲ್ಲ ಒಡಗಿತ್ತು, ಈಗ ಅದೆಲ್ಲ ಡಾಂಬರೀಕರಣ ಮಾಡಿದ್ದಾರೆ. ನಾನೀಗ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಪಡುವಾರಹಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಕಾರಣ ಬನ್ನಿ. ಸರ್, ನಿಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಆಗಿದೆಯಾ? ಡೆವಲಪ್ಮೆಂಟ್ ಆಗಿದೆ ಸರ್, ಅದರದ್ದೇನೂ ಇಲ್ಲ. ಆದರೂ ಕೆಲಸಗಳು ಅರ್ಧಂಬರ್ಧ ಮಾಡ್ತಾ ಇದೆ. ಡೆವಲಪ್ಮೆಂಟ್ ಪರವಾಗಿಲ್ಲ ಇರೋದ್ರಲ್ಲಿ. ಈಗ ಮೊದಲು ಲೆಕ್ಕ ಹೋದ್ರೆ ಈಗ ಪರವಾಗಿಲ್ಲ. ನಿಮ್ಮ ಶಾಸಕರು ಹರೀಶ್ ಗೌಡರು ಸಿಗ್ತಾರೆ? ಸಿಗ್ತಾರೆ ಕೆಲಸ ಎಲ್ಲ ಮಾಡ್ತಾರೆ? ಮಾಡ್ತಾವ್ರೆ. ಈಗೇನು ತೊಂದರೆ ಇಲ್ಲ, ಅಚ್ಚುಕಟ್ಟಾಗಿ ಮಾಡ್ತಾರೆ. ಹೇಳ್ದಟ್ಲೆ ಬರ್ತಾರೆ. ಎಷ್ಟು ಅವ್ರ ಕೈಲಿ ಆದಂಗೆ ಬಂದು ಅವರು ಇದು ಮಾಡ್ಬಿಟ್ಟು ಹೋಗ್ತಾರೆ. ಅದ್ರದ್ದೇನು ತೊಂದರೆ ಇಲ್ಲ. ಆಗಿದೆ ಆಗಿದೆ, ಅಭಿವೃದ್ಧಿ ಆಗಿದೆ. ಚೆನ್ನಾಗಿ ಕೆಲಸನೂ ಮಾಡವ್ರೆ. ಪ್ರತಿಯೊಂದು ಯಾವುದೇ ಗಲಾಟೆಗಳಾಗಲಿ ಮತ್ತೊಂದಾಗಲಿ ಏನೇ ಆದರೂ ಬಂದು ಸರಿ ಮಾಡ್ತಾರೆ. ಎಲ್ಲ ಕ್ಲೀನಾಗಿ ಕೆಲಸ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. 10 ನಂಬರ್ಗೆ ಎಷ್ಟು? 8 ಅಂಕನೂ ಕೊಡ್ತೀವಿ ಸರ್, 8 ಅಂಕ ಕೊಡ್ತೀವಿ. ಕ್ಷೇತ್ರ ಚಾಮರಾಜ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಸರ್, ಅಭಿವೃದ್ಧಿ ಆಗಬೇಕಾ? ಆಗಿದೆ ಆಲ್ರೆಡಿ ಆಯ್ತಾ ಇದೆ. ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಿದ್ದಾರೆ. ಹರೀಶ್ ಗೌಡರು ಕಾರ್ಯಕ್ರಮ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ. ರೋಡು ಗೀರಿಂದ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಯಾವುದೇ ಕೇಳಿದ್ರು ಫೋನ್ ಮಾಡ್ತಾರೆ, ಎತ್ತುತ್ತಾರೆ, ಮಾತ್ರ ಇಮಿಡಿಯೇಟ್ಲಿ ಎತ್ತುತ್ತಾರೆ. ನಿಮ್ಮ ಶಾಸಕರು ಸ್ಪಂದಿಸ್ತಾರೆ? ಶಾಸಕರು ಒಳ್ಳೆಯವ್ರು ಮಾತ್ರ ಚೆನ್ನಾಗಿ ಸ್ಪಂದಿಸ್ತಾರೆ, ಒಳ್ಳೆಯವರಾಗಿದ್ದಾರೆ ಸರ್. ಎಷ್ಟು ಅಂಕಗಳನ್ನ ಕೊಡ್ತಾರೆ ಸರ್ 10ಕ್ಕೆ? ನಾವು ಒಂದು 9 ಗಂಟೆ ಗ್ಯಾರಂಟಿ ಸರ್ ಅವ್ರಿಗೆ. ನೆಕ್ಸ್ಟು ಅವ್ರಿಗೆ ಸುಮ್ಮನೆ ನಾವು ಒಬ್ಬರು ಅನ್ಯಾಯ ಆಡ್ಬಾರ್ದು, ಬರ್ತಾರೆ. ಮನೆ ತಗಿ ಹಿಂಗೆ ಆಗತ್ತೆ ಕಾರಣ ಅಂದರೆ ಯಾವ ಸ್ಟೇಷನ್ ಆಗಲಿ ಪೇಪರ್ಗವ್ರಿಗೆ ಅವ್ರು ಫೋನ್ ಕೊಡಿ ಮಾತಾಡ್ತೀನಿ ನಾನು ಅಂತಾರೆ. ಅದು ಮೇನ್ ನಮಗೆ. ಒಂದು ಆಟೋ ಹಿಡ್ಕೊಂಡ್ರು ಗಾಡಿ ಬಿಡಿಸ್ಕೊಡ್ತಾರೆ. ಅಣ್ಣ, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಡೆವಲಪ್ ಆಗ್ತಿದೆ. ಶಾಸಕರು ಕೈ ಸಿಗ್ತಾರಣ್ಣ? ಅವರೇ ಸಿಗಲ್ವಾ? ಸಿಗೋದೇ ಕಷ್ಟ. ಅವ್ರು ಹಿಡಿಬೇಕಾದ್ರೆ ದೇವ್ರನ್ನ ಬೇಕಾದ್ರೆ ದೇವಸ್ಥಾನಕ್ಕೆ ಹೋದ್ರೆ ಕೈ ಮುಖಾಂತರ ಬಿಡ್ಬೋದು. ಅವ್ರು ಸಿಗಂಗಿಲ್ಲ. MLA ಸಿಗಲ್ಲ? MLAಗಳು ಸಿಗಲ್ಲ. ಈ ರೋಡ್ಗೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಕಾಲು ಕಟ್ಟಾಕ್ತಾರೆ ಅಷ್ಟೇ. ನಾನೀಗ ಜಯಲಕ್ಷ್ಮೀಪುರಂ VV ಮೊಹಲ್ಲಾದ ಮಧ್ಯಭಾಗದಲ್ಲಿದ್ದೀನಿ. ಇಲ್ಲಿನ ಜನರು ಏನು ಹೇಳ್ತಾರೆ ಕೇಳೋಣ. ನಿಮ್ಮ MLA ಸಿಗ್ತಾರಾ? ಬರ್ತಾರಾ? ಬರ್ತಾ ಇದ್ದಾರೆ. ಬರ್ತಾ ಇದ್ದಾರೆ. ಕೆಲಸ ಎಲ್ಲ ಮಾಡ್ತಾರೆ? ಮಾಡ್ತಾರೆ. ಹರೀಶ್ ಗೌಡರು ಎಲ್ಲ ಮಾಡ್ತಾರೆ. ಹರೀಶ್ ಗೌಡರು ಬರಲೇ ಇಲ್ಲ ಎಲೆಕ್ಷನ್ ಗೆದ್ದ ಮೇಲೆ ಒಂದು ಸಾರಿ. ನಾನೀಗ ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಒಂಟಿಕೊಪ್ಪಲ್ನಲ್ಲಿದ್ದೀನಿ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಅಲ್ಲ, ನಿಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಆಗಿದೆಯಾ, ಹೇಗೆ ಸರ್? ಇಲ್ಲ, ಡೆವಲಪ್ಮೆಂಟು ಇಲ್ಲ, ಯಾವುದೂ ಇಲ್ಲ. ಈ ಸರ್ಕಾರ ಬಂದಮೇಲೆ ಎಲ್ಲ ಬೋರ್ಡ್ ಎಲ್ಲ ಬರೀ ಏನು ಕೊಡಿಕೆ ಇಲ್ಲ. ಎಲ್ಲ ನಮ್ಮ ತಲೆ ಮೇಲೆ ಹಾಕ್ತಾಯಿದ್ದಾರೆ ಚಪ್ಪಡಿನ. ಪ್ರತಿಯೊಂದು ಪದಾರ್ಥನೂ ರೇಟ್ ಜಾಸ್ತಿ ಮಾಡಿ 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 ಏನು ಜೀವನ ಮಾಡೋದು ನಾವು ಬಡವ್ರ ಬಗ್ಗರು. ನೋಡಿದ್ರಲ್ಲ, ಇದು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನರ ಮನದಾಳದ ಮಾತು. ಒಂದೆಡೆ ಕ್ಷೇತ್ರದ ಜನರು ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕು ಅಂತೇಳಿ ಅಪೇಕ್ಷೆಯನ್ನು ಪಡ್ತಿದ್ರೆ, ಬಹುತೇಕರು ಅಭಿವೃದ್ಧಿ ಆಗ್ತಿದೆ, ಶಾಸಕರು ಕೈಗೆ ಸಿಗ್ತಿದ್ದಾರೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಆದರೆ ತಜ್ಞರ ಅಭಿಪ್ರಾಯ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಅವು ಈಡೇರಬೇಕು ಅನ್ನೋದಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಾಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.